ಸುಧಾಕರ್ ರೆಡ್ಡಿ ಅವರೇ, ಹಿಂದೂ ಫೈರ್ ಬ್ಯಾಂಡ್ ಆಗಿರುವಂಥ ಸಿ.ಟಿ. ರವಿಯವರು, ಸುನೀಲ್ ಅವರು, ಅದೇ ರೀತಿಯಲ್ಲಿ ತೇಜಸ್ವಿನಿ ಸೂರ್ಯ ಅವರು, ವೇದಿಕೆ ಮೇಲಿದ್ದಂಥ ನಮ್ಮ ಎಲ್ಲ ಪಕ್ಷದ ನಾಯಕರು, ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹಳಷ್ಟು ಮಂದಿ ಎಲ್ಲ ವಿಚಾರಗಳನ್ನು ಅವರು ಮಾತಾಡಿದ್ದಾರೆ. ಕೊನೆಯದಾಗಿ ನನಗೆ ಭಾಷಣವನ್ನು ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ಸುಮಾರಾಗಿ 3 ದಶಕಗಳ ಕಾಲ ರಾಜಕಾರಣವನ್ನು ಮಾಡ್ಕೊತ ಬರ್ತಾ ಇದ್ದೀನಿ. 3 ದಶಕಗಳ ಕಾಲ ಏನು ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನೋ, ಅನೇಕ ಮಂದಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಅನೇಕ ಮಂದಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ. ನೂರಾರು ಸಮಾವೇಶಗಳಲ್ಲಿ ನಾನು ಹೋಗಿದ್ದೇನೆ. ಆದರೆ ಕೂಡ ಇವತ್ತಿನ ಈ ಸಮಾವೇಶದಲ್ಲಿ, ಇವತ್ತು ನಾನು ಈ ಸಮಾವೇಶಕ್ಕೆ ಬಂದಿದ್ದೆ ಒಂದು ಕೆಟ್ಟ ಕನಸು ಅಂದೇಳಿ ತಿಳ್ಕೊಂಡಿದ್ದೇನೆ. ಕೆಟ್ಟ ಕನಸು ಅಂದೇಳಿ, ಜೀವನದಲ್ಲಿ ಒಳ್ಳೆ ಕನಸುಗಳು ಬೀಳ್ತಿರ್ತಾವ, ಕೆಟ್ಟ ಕನಸುಗಳು ಬೀಳ್ತಿರ್ತಾವ. ಆದರೆ ಕೆಟ್ಟ ಕನಸುಗಳು ಬಿದ್ದಂತ ಟೈಮಲ್ಲಿ ನಾವು ನೆನಪು ಮಾಡ್ಕೊಂತಿರ್ತೀವಿ, ಇದೊಂದು ಕೆಟ್ಟ ಕನಸು ಬಿತ್ತು, ಏನಾಗ್ತದೋ ಏನಿಲ್ಲ ಅಂದೇಳಿ ನೆನಪು ಮಾಡ್ಕೊಂತಿರ್ತೀವಿ. ಆ ಕೆಟ್ಟ ಕನಸನ್ನು ಕಾರ್ಯಕ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ವಿ ಕಣ್ಣಾರೆ ನಾವು. ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರಗಳು ಬಂದ್ಬಹುದು ಹೋಗಬಹುದು, ಸರ್ಕಾರಗಳು ಅನ್ನೋದಲ್ಲಿ ಅಕ್ಕಿಲ್ಲ. ಜನರು ಏನು ತೀರ್ಮಾನವನ್ನು ತಗೊಂತಾರ ಆ ಸರ್ಕಾರ ಬರ್ತಾವ, ಯಾವ ಸರ್ಕಾರವನ್ನು ಒಳ್ಳೆ ಅಂದ್ಕೊಂತ ಸರ್ಕಾರಗಳು ಕಳೆದು ಹೋಗ್ತಾವ. ಆದ್ರೆ ಎಲ್ಲ ಸರ್ಕಾರಗಳನ್ನು ನೋಡಿದಂತ ಟೈಮಲ್ಲಿ ಯಾವೊಂದು ಸರ್ಕಾರಗಳಾಗಿರ್ಬೋದು, ಧರ್ಮಸ್ಥಳ ವಿಚಾರದಲ್ಲಿ, ಮಂಜುನಾಥೇಶ್ವರ ವಿಚಾರದಲ್ಲಿ ಯಾರನ್ನ ಆಗಲಿ, ಯಾವುದೇ ಸರ್ಕಾರಗಳಲ್ಲಿ ಕಪ್ಪು ಮಸಿ ಬವಳೆ ಅಂತ ಕೆಲಸ ಯಾವುದನ್ನ ಸರ್ಕಾರಗಳು ಮಾಡಿದಾರ? ನಮ್ಮ ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಯಾವ ಸರ್ಕಾರಗಳು ಕಪ್ಪು ಮಸಿ ಬೆಳೆಯುವಂತ ಕೆಲಸ ಆಗಲಿಲ್ಲ. ಆದರೆ ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಧರ್ಮಸ್ಥಳ ಮಂಜುನಾಥನಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಅಲ್ಲಿ ಧರ್ಮಸ್ಥಳ ಮೇಲೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಇವತ್ತು ತಾವೇನು ಮಾಡಿದಿರೋ ಭಗವಂತ ನಮಗಂತೂ ಗೊತ್ತಿಲ್ಲ ಏನಾಗ್ತೀರಿ ಅಂದೇಳಿ. ಅಲ್ರಿ ನಾವೆಲ್ಲರೂ ಹಳ್ಳಿಗಳಲ್ಲಿ ಮಾತಾಡ್ತೀವಲ್ಲ, ಹಾಲು ಕುಡ್ದನೇ ಬದುಕಲ್ಲ, ಹಾಲು ಕುಡ್ದನೇ ಬದುಕಲ್ಲ ಅಂದ್ರೆ ದೇವ್ರ ಹತ್ರ, ಮಂಜುನಾಥೇಶ್ವರ ಹತ್ರ ಸಂಘರ್ಷ ಇಟ್ಕೊಳ್ಳೋದನ್ನ ಬದುಕ್ತಾರೆ ಏನು? ಇದು ಬದುಕಕ್ಕೆ ಸಾಧ್ಯ ಆಗುತ್ತೆ ನೀ ಸರ್ಕಾರ? ಅಲ್ರಿ ಮಂಜುನಾಥೇಶ್ವರ ಹತ್ರ ಇದೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ. ಇದು ಈ ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ ಧರ್ಮಸ್ಥಳ ವಿಚಾರವನ್ನು ಏನು ಆಗಬಾರ್ದಾಯ್ತು ಅವೆಲ್ಲ ಕೂಡ ಅಪಪ್ರಚಾರಗಳನ್ನು ನಡೆಯುವಂತ ಕೆಲಸ ಆಗ್ತಾ ಇದಾವೆ. ಇತ್ತು ನಾವು ಶ್ರದ್ಧಾ ಕೇಂದ್ರಗಳು, ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಉಡುಪಿಯ ಶ್ರೀಕೃಷ್ಣ ಆಗಿರ್ಬೋದು, ಕೋಲಾರಿನ ಮುಖಾಂಬಿಯ ಆಗಿರ್ಬೋದು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಬಳ್ಳಾರಿಯ ದುರ್ಗಮ್ಮ ಆಗಿರ್ಬೋದು, ಉತ್ತರ ಕರ್ನಾಟಕಕ್ಕೆ ಹೋದ್ರಿಗಿನ ಮಂತ್ರಾಲಯ ದೇವಸ್ಥಾನಗಳಾಗಿರ್ಬೋದು, ದಕ್ಷಿಣ ಭಾಗಕ್ಕೆ ಬಂದ್ರಿಗಿನ ಮಂಜುನಾಥೇಶ್ವರ ದೇವಸ್ಥಾನಗಳಾಗಿರ್ಬೋದು, ಇವೆಲ್ಲ ಕೂಡ ನಮಗೆ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರಗಳು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ಇವತ್ತು ಕಪ್ಪು ಮಸಿ ಬೆಳೆಯುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ಅಲ್ರಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಕಿವಿ ಆಯ್ತೋ ಇಲ್ಲ ಗೊತ್ತಿಲ್ಲ, ಕಣ್ಣು ಆಯ್ತೋ ಇಲ್ಲ ಗೊತ್ತಿಲ್ಲ, ಬಾಯಿ ಆಯ್ತೋ ಇಲ್ಲ ಗೊತ್ತಿಲ್ಲ. ಯಾವನ್ರಿ ಅವನು? ದಾರಿಯಲ್ಲಿ ಹೋದಂತ ದಾಸಯ್ಯರಿ ಅವನು. ಅವನು ಯಾರ್ರಿ? ಮುಸಿದಾರಿ. ಅವನು ದಾರಿಯಲ್ಲಿ ಹೋಗದಂತ ಬಿಕಾರಿ. ಅವನು ದಾರಿಯಲ್ಲಿ ಹೋದಂತ ದಾಸಯ್ಯ. ಅವನು ಹಿಡ್ಕೊಂಡು ಬಂದು ಮುಸುಕು ಹಾಕಿ
ಇವತ್ತು SIT ರಚನೆ ಮಾಡಿದಿರಲ್ರಿ, ಅಲ್ರಿ SIT ಯಾವ ಯಾವ ರಚನೆ ಮಾಡಿದ್ರಿ ತಾವ್ ಹೇಳ್ರಲ್ಲ. SIT ರಚನೆ ಮಾಡಂತ ಟೈಮಲ್ಲಿ ಆ ದಾಸಾಯಿಗೆ ಬುರುಡೆ ಹೆಂಗ್ ಬಂತು? ಅದು ತನಿಖೆ ಆಗ್ಬೇಕಾಗಿತ್ತಲ್ಲ. ನಿಮ್ ಮಂಜುನಾಥೇಶ್ವರ ಶ್ರದ್ಧಾ ಕೇಂದ್ರ ಮೇಲೆ, ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಇಷ್ಟೊಂದು ಆರೋಪಣೆ ಮಾಡಂತ ಟೈಮಲ್ಲಿ, SIT ಆಗುವಂತ ಟೈಮಲ್ಲಿ ಅವನು ಹೊತ್ತು ಹೊರಗಾಕ್ಬೇಕಿತ್ತಲ್ಲ, ಕೇಳಬೇಕಿತ್ತಲ್ಲ ಎಲ್ಲಿಂದ ಬುರುಡೆ ಬಂತಂದೇಳಿ. ಏನಿಲ್ಲ, ರಾತುರಿಯಲ್ಲಿ SITಗೆ ಕೊಟ್ಬಿಟ್ರಿ. ಯಾರು ಕೇಳಿ SITಯನ್ನು ಕೊಟ್ರಿ? ನಿಮ್ಮ ಸರ್ಕಾರದಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತೀನಿ ನಾನು. ನನ್ನ 3 ದಶಕಗಳ ರಾಜಕಾರಣದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಬೇಕೆಂದೇಳಿ ನಾನು ಬಂದಿದ್ದೇನೆ. ಆದರೆ ಇವತ್ತು ಅನೇಕ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಸಮಯ ಸಾಲ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಧರ್ಮಸ್ಥಳದ ಮೇಲೆ, ಶ್ರದ್ಧಾ ಕೇಂದ್ರದ ಮೇಲೆ ಇವತ್ತೆಲ್ಲ ಕಪ್ಪು ಮಸಿ ಬೆಳೆಯೋಕ್ಕೋಸ್ಕರವಾಗಿ ಮಂಜುನಾಥೇಶ್ವರ ದೇವಸ್ಥಾನ ಮೇಲೆ ದೇವರ ಹತ್ರ ಏನು ಸಂಘರ್ಷನ ಪ್ರಾರಂಭ ಮಾಡಿದ್ರು. ದೇವರ ಹತ್ರ ಸಂಘರ್ಷವನ್ನು ಪ್ರಾರಂಭ ಮಾಡಿದ ನಂತರ ಇವತ್ತು ನಿಮ್ಮ ಸರ್ಕಾರಕ್ಕೆ ಉಳಿಗಾಲ ಇದೇನನ್ನ ಕೇಳಬೇಕಾಗುತ್ತೆ. ಅಲ್ರಿ, ಇವತ್ತು ನಾವೆಲ್ಲರೂ ಕೂಡ ಮಗು ಅನ್ನಂಥದ್ದು ಹುಟ್ಟಿದ್ರಿಗಿನ ಬ್ರಹ್ಮ ಹಣೆ ಬರಿ ಮೇಲೆ ಬರೀತಾನ. ಮಗು ಹೆಂಗ ಬೆಳಿಬೇಕು, ದೊಡ್ಡನಾದ್ಮೇಲೆ ಏನಾಗಬೇಕು, ಅವನು ಸಾವು ಯಾವಾಗ ಬರಬೇಕು ಅಂತೇಳಿ ಬ್ರಹ್ಮ ಅವನ ಹಣೆ ಬರಿ ಮೇಲೆ ಬರೀತಾನ. ಬ್ರಹ್ಮ ಏನು ಹಣೆ ಬರಿ ಮೇಲೆ ಬರೀತಾನೋ ಅದೇ ರೀತಿ ರಾಜಕಾರಣಿಗಳ ಹಣೆ ಬರಿ ಮೇಲೆ ಕೂಡ ಬರೀತಾರ. ಏನು ಅಂದ್ರಿಗಿನ ನೀವು ಜನರ ಸೇವೆ ಮಾಡ್ಬೇಕಂದ್ರೆ ನಮ್ಮ ಹಣೆ ಬರಿ ಮೇಲೆ ಕೂಡ ಬರೀತಾರ. ಅನೇಕ ಮಂದಿ ಡಾಕ್ಟರ್ಗಳು ಹಣೆ ಬರಿ ಮೇಲೆ ನೀವು ಡಾಕ್ಟರ್ ಆಗಬೇಕು, ಅನೇಕ ಮಂದಿ ಇಂಜಿನಿಯರ್ಗಳ ಮೇಲೆ ಇಂಜಿನಿಯರ್ಗಳಾಗಬೇಕು, ಅನೇಕ ಮಂದಿ ಮೇಲೆ ಲಾಯರ್ಗಳಾಗಬೇಕು, ಇನ್ನೊಬ್ರು ಆಗಬೇಕು ಅಂತೇಳಿ ಬ್ರಹ್ಮ ಹಣೆ ಬರಿ ಮೇಲೆ ಬರೀತಾರ. ಅದೇ ರೀತಿಯಲ್ಲಿ ಮಂಜುನಾಥೇಶ್ವರದ ಪೀಠಾಧ್ಯಕ್ಷರಾದಂತ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರ ಹಣೆ ಬರ ಮೇಲೆ, ಅವ್ರ ಕುಟುಂಬದ ಮೇಲೆ ಮಂಜುನಾಥೇಶ್ವರನ ಸೇವೆ ಮಾಡ್ಬೇಕೆಂದೇಳಿ ಸಾಕ್ಷಾತ್ ಮಂಜುನಾಥೇಶ್ವರ ವೀರೇಂದ್ರ ಹೆಗಡೆ ಅವರ ಹೆಸರನ್ನು ಬರ್ಕೊಂಡಾರ. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ, ಇವತ್ತು ಮಂಜುನಾಥೇಶ್ವರ ಸನ್ನಿಧಾನದಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಅವರು ಪೂಜೆ ಮಾಡ್ಬೇಕಂದ್ರೆ ಒಂದು ಸುಲಭದ ಕೆಲಸ ಏನ್ರಿ? ನಮ್ಮ ರಾಜ್ಯದಲ್ಲಿ ಅನೇಕ ಮಂದಿ ಮಠಾಧೀಶ್ವರಗಳಿವೆ. ಇವತ್ತು ಮಠಾಧೀಶ್ವರಗಳಂದ್ರೆ ಏನು? ಯಾವ ರೀತಿಯಲ್ಲಿ ನಾವು ವೀರೇಂದ್ರ ಹೆಗಡೆ ಅವ್ರನ್ನ ಈ ಪೀಠಕ್ಕೆ ಪೀಠಾಧ್ಯಕ್ಷ ಅಂತ ಹೇಳಿ ಕರಿತೀವೋ, ನಮ್ಮ ಹಿಂದೂಗಳಿಗೆ ಸಂಕೇತವಾಗಿರುವಂತ ಎಲ್ಲ ಮಠಾಧೀಶ್ವರಗಳನ್ನು ನಾವು ಏನು ಮಠಾಧೀಶ್ವರಗಳನ್ನು ಕರಿತೀವೋ ಅವ್ರು ನಾವು ದೇವ್ರಂತ ಕಾಣಕ್ಕೆ ಸಾಧ್ಯ ಆಗಲ್ಲ. ದೇವ್ರ ರೂಪದಲ್ಲಿ ಇದ್ದಂತವ್ರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಎಲ್ಲ ಮಠಾಧೀಶ್ವರನ್ನಂತ ಮಾತನಾಡಬೇಕಾಗುತ್ತೆ. ಇವತ್ತಿನ 365 ದಿನಗಳ ಕಾಲ 365 ದಿನಗಳ ಕಾಲ ಪೂಜೆ ಮಾಡ್ಬೇಕು. ಒಂದು ಸಾರಿ ಪೂಜೆ ಮಾಡಿ ನೋಡೋಣ. ನಿಷ್ಠೆಯಿಂದ ಯಾರನ್ನ ಪೂಜೆ ಮಾಡಕ್ ಸಾಧ್ಯ ಆಗುತ್ತೆ ಮಾಡ್ರಿ. ಇವತ್ತು ನಿಷ್ಠೆಯಿಂದ ಪೂಜೆ ಮಾಡಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಧರ್ಮಸ್ಥಳ ಮಂಜುನಾಥನ ಪೀಠಾಧ್ಯಕ್ಷರ ಮೇಲೆ, ಮಂಜುನಾಥನ ದೇವಸ್ಥಾನ ಮೇಲೆ, ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವತ್ತು ಕಪ್ಪು ಚುಕ್ಕಿಯನ್ನು ತರಂತ, ಕಪ್ಪು ಮಸಿಯನ್ನು ಬೆಳೆಯಂತ ಕೆಲಸ ಮಾಡಿದಾರ. ಸಿದ್ದರಾಮಯ್ಯರೇ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿದ್ದು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ದೇವರ ಹತ್ರ, ಮಂಜುನಾಥೇಶ್ವರ ಹತ್ರ ಸಂಘರ್ಷನ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾರ ಅಂತ ಮಾತನ್ನ ಹೇಳ್ತೀನಿ. ಅಧಿಕಾರವನ್ನು ಕಳ್ಕೊಂತಾರ ನೋಡ್ರಿ. ಖಂಡಿತವಾಗಿ ಅಧಿಕಾರವನ್ನು ಕಳ್ಕೊಂತಾರ. ಏನಿವತ್ತು ಅಧಿಕಾರವನ್ನು ನಿಲ್ಲಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನಂತ ಮಾತನ್ನು ಹೇಳ್ತೀನಿ. ಸ್ವಾಮಿ, ಇವತ್ತು ನೀವೆಲ್ಲರೂ ಕೂಡ SIT ಮಾಡುವಂತ ಟೈಮಲ್ಲಿ
ಯಾರ ಕೇಳಿ ಸಜ್ಜೆ ಮಾಡಿದ್ರೆ ತಾವು ನಿಮ್ಮ ಸಚಿವ ಸಂಪುಟದಲ್ಲಿದ್ದಂತ ಸಚಿವರ ಜೊತೆ ಚರ್ಚೆ ಮಾಡಿದ್ರೆ ತಾವು? ಅವ್ರು ಯಾರು ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಮಾಡ್ತಾರಂತ ಹೇಳ್ತಾರ. ಅಲ್ರಿ, ಯಾರು ಷಡ್ಯಂತ್ರ ಮಾಡ್ತಾರ? ನಿಮ್ಮ ಭಾರತೀಯವರ ಷಡ್ಯಂತ್ರ ಮಾಡ್ತಾರ. ನಿಮ್ಮ ಸಚಿವ ಸಂಪುಟದಲ್ಲಿದ್ದಂಥವ್ರು ಯಾರು ಮಾತಾಡ್ತೀರಿ? ಗೃಹ ಮಂತ್ರಿಗಳು ಮಾತಾಡ್ತಾರ, ಮುಖ್ಯಮಂತ್ರಿಗಳು ಮಾತಾಡ್ತಾರ, ಮುಜರಾಯಿ ಮಂತ್ರಿಗಳು ಎಲ್ಲಿದ್ದಾರ ಗೊತ್ತಿಲ್ಲ. ಅವ್ರೆಲ್ಲರಿಗೂ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅದು ಹಿಂದೂಗಳ ಭಾವನಾತ್ಮಕವಾದಂಥ ವಿಚಾರ ಆಗಿರೋ ಕಾರಣ ಯಾರು ಕೂಡ ಶಾಸಕರು ಮಾತಾಡಬೇಡ ಅಂತ ಹೇಳ್ತಾರ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಒಂದೇ ಒಂದು ಅಜೆಂಡಾ ಏನಂದ್ರೆ, ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನವನ್ನು ಮುಜರಾಯಿಗೆ ತಗೋಬೇಕು ಅನ್ನೋ ಕಾರಣದಿಂದ ಇವತ್ತು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರ. ಸ್ವಾಮಿ SIT ಕೊಡಂತ ವಿಚಾರದಲ್ಲಿ RCB ತಂಡ ಗೆದ್ದು ಬಂದಂತ ಟೈಮಲ್ಲಿ 11 ಮಂದಿ ತೀರ್ಕೊಂಡೋದ್ರಲ್ಲ, ಅವತ್ತೇ SIT ಯಾಕೆ ಕೊಟ್ಟಿಲ್ಲ? ಇವತ್ತು ಅನೇಕ ವಿಚಾರಗಳನ್ನು ಇವತ್ತು ತಾವೆಲ್ಲರೂ ಕೂಡ ನೋಡಿರಬಹುದು. ಏನಿವತ್ತು ನಮ್ಮ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಟೈಮಲ್ಲಿ ತಾವು ಬ್ರದರ್ಸ್ ಅಂತ ಕರೀತೀರಿ. ಅದೇ ರೀತಿಯಲ್ಲಿ ರಾಮೇಶ್ವರಿ ಹೋಟ್ಲ್ ಮೇಲೆ ಬಾಂಬ್ ಬ್ಲಾಸ್ಟ್ ಆದಂತ ಟೈಮಲ್ಲಿ ನಮ್ಮ ಸ್ನೇಹಿತರಿಂದ ಕಲಿತೀರಿ. ಬಾಂಬ್ಗಳು ತಯಾರಿ ಮಾಡೋಂಥವ್ರನ್ನ ನಮ್ಮ ಬಂಧುಗಳನ್ನ ಕರೆಯುತ್ತೀರಿ. ಆದರೆ ಧರ್ಮಸ್ಥಳವನ್ನು ಉಳಿಸೋಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು, ಹಿಂದೂಗಳನ್ನು ತಾವು ವಿರೋಧಿಗಳು ಅಂತೇಳಿ ಕರಿತೀರಲ್ಲ ತಾವೆಲ್ಲರೂ ಕೂಡ. ಸ್ವಾಮಿ, ಇವತ್ತು ಹೇಳ್ತಾ ಇದ್ದೀನಿ ನಾನು, ಇವತ್ತು ತಾವೆಲ್ಲರೂ ಕೂಡ ಇವತ್ತು ಎಲ್ಲವನ್ನು ಮುಗಿಸಿದ್ರಿ. ಇವತ್ತು SC ಜನಾಂಗದ ಹಣವನ್ನು ನುಂಗಿದ್ರಿ. SC ಜನಾಂಗದ ಹಣವನ್ನು ನುಂಗಿದ್ರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಂಗಿದ್ರಿ. ಎಲ್ಲ ದೇವಸ್ಥಾನಗಳ ಹಣವನ್ನು ನುಂಗಿದ್ರಿ. ಇವತ್ತು ಉಳಿದಿರೋದು ಮಂಜುನಾಥೇಶ್ವರ ದೇವಸ್ಥಾನ ಒಂದೇ. ಆ ಉಂಡಿಯ ಕಲೆಕ್ಷನ್ ಅನ್ನು ಇವತ್ತು ಎಣಿಕೆ ಮಾಡಬೇಕು ಅನ್ನೋ ಕಾರಣದಿಂದ ಮಂಜುನಾಥನ ಕೈ ಹಾಕಿದ್ರಿ. ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ದೇವರಂತ ಬಿಡೋ ಪ್ರಶ್ನೆ ಇಲ್ಲ. ಈ ಭಾಗದ ಸ್ಪೀಕರ್ ಆಗಿರಂತ UT ಖಾದರ್ ತಾವು ಹೊರಗಡೆ ಬರ್ರಿ. ವೀರೇಂದ್ರ ಹೆಗಡೆ ಅವರು ಏನು ಇವತ್ತು ನಾವು ಈ ಭಾಗದ ಮಾಜಿ ಸಂಸದರು ಹೊರಗಡೆ ಬರ್ರಿ. ಯಾರ್ಯಾರು ಶಾಸಕರಿದ್ರ ಹೊರಗಡೆ ಬರ್ರಿ. ಯಾರು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ಏನು ತಾವು ಬಾಯಲ್ಲಿ ಏನು ಹಿಡ್ಕೊಂಡಿರಿ? ಧರ್ಮಸ್ಥಳ ವಿಚಾರದಲ್ಲಿ ಎಲ್ಲರೂ ಕೂಡ ಬರ್ರಿ, ಹೊರಗಡೆ ಬಂದು ಮಾತಾಡ್ರಿ. ಹಿಂದೂ ಧಾರ್ಮಿಕ ಸ್ಥಳವನ್ನು ಉಳಿಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸಮಯ ಜಾಸ್ತಿ ಆಗ್ತಾ ಇದೆ. ಇವತ್ತು ನಮ್ಮ ರಾಜ ವಿಜೇಂದ್ರ ನೇತೃತ್ವದಲ್ಲಿ ಏನಿವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಜಿಲ್ಲೆಗಳಿಂದ ಏನು ಬಂದಿದ್ರು, ಖಂಡಿತವಾಗಿ ಎಲ್ಲರೂ ಉಸಿರಿನಲ್ಲಿ, ಎಲ್ಲರೂ ರಕ್ತದಲ್ಲಿ ಧರ್ಮಸ್ಥಳ ಉಳಿಬೇಕು, ಧರ್ಮ ಉಳಿಬೇಕು. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅನ್ನೋ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ. ಅದಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಯಾರು ಆ ಹೆಣ್ಮಗಳು ಅನನ್ಯ ಭಟ್ಟು, ಯಾರು ಸುಜಾತ ಭಟ್ಟು 70 ವರ್ಷ ಆದಂಥ ಹೆಣ್ಮಗಳನ್ನ ಬೆಳಗ್ಗಿಂದ ರಾತ್ರಿ ತನಕ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿರಲ್ಲ, ಇವತ್ತು ಆ ಹೆಣ್ಮಗಳು ನಾವು ನೋಡಿದ್ರೆ ಅಯ್ಯೋ ಅಂತದೆ. ಸ್ವಾಮಿ, ಸರ್ಕಾರ ಆ ಹೆಣ್ಮಗಳು 70 ವರ್ಷ ಆದಂಥ ಹೆಣ್ಮಗಳಿಗೇನಾಗಲಿ ಆ 2,000 ರೂಪಾಯಿ ಕೊಡೋಂಥ ಕೆಲಸ ಮಾಡಿದಿರಾ ಅಂತ ಸರ್ಕಾರ ಕೇಳ್ತೀನಿ. 2,000 ರೂಪಾಯಿ ಕೊಡ್ತೀರಾ ಅಂತ ಕೇಳ್ತೀನಿ. ಅದಕ್ಕೋಸ್ಕರವಾಗಿ ನಾನು ಬಹಳಷ್ಟು ವಿಚಾರಗಳು ಮಾತಾಡಬೇಕಾಯ್ತು. ಸಮಯ ಆಗ್ತಿರೋ ಕಾರಣ ನೀವೆಲ್ಲರೂ ಕೂಡ ಎಲ್ಲೆಲ್ಲಿಂದ ಬಂದಿರೋ ಅಲ್ಲೆಲ್ಲರಿಗೂ ಕೂಡ ಸುರಕ್ಷಿತವಾಗಿ ತಾವೆಲ್ಲರೂ ಕೂಡ ಸೇರಿಕೊಳ್ಳ್ರಿ. ಈಗ ಈ ಮಂಜುನಾಥೇಶ್ವರ ಹೋರಾಟ ಮುಗಿತನಂತಲ್ಲ, ಇದು ಪ್ರಾರಂಭ. ಇನ್ನು ಅನೇಕ ಹೋರಾಟಗಳನ್ನು ಮಾಡೋಂಥ ಕೆಲಸ ಮಾಡೋಣ ಅನ್ನೋಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.